ನಡೀತಿದೆ. ಈ ಚುನಾವಣೆ ನಡೆಸುವಾಗ ನಮಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನೌನ್ಸ್ ಆದಮೇಲೆ ಪ್ರತಿ ಅಭ್ಯರ್ಥಿಯಿಂದ ಒಂದೊಂದು ಪ್ರಮಾಣ ಪತ್ರನ ತಗೊಂಡ್ರು. ಅಫಿಡೇವಿಟ್ ಕೊಟ್ಟಿದ್ದೀವಿ. ಅಫಿಡೇವಿಟ್ ಅಲ್ಲಿ ಏನ್ ಬರ್ದಿದೀವಿ ಅಂದ್ರೆ, ನಾವು ಯಾವುದೇ ರೀತಿಯಾಗ್ಲಿ ಮಾಲ್ ಪ್ರಾಕ್ಟೀಸ್ ಮಾಡಲ್ಲ. ವಕೀಲರು ಯಾವುದೇ ಸದಸ್ಯರಿಗೆ, ಅಭ್ಯರ್ಥಿಗಳು ಯಾವುದೇ ಸದಸ್ಯರಿಗಾಗ್ಲಿ ಯಾವುದೇ ರೀತಿಯಾದಂತಹ ಹಣ, ಗಿಫ್ಟು ಅಥವಾ ಬೇರೆ ರೀತಿ ಟ್ರಿಪ್ ಕರ್ಕೊಂಡು ಹೋಗೋದು, ಮತ್ತೆ ಮೋಜು ಮಸ್ತಿ ಮಾಡಿಸೋದು, ಗುಂಡು ತುಂಡು ಕೊಡಿಸೋದು, ಜೊತೆಗೆ ಬಾರ್ಗಳಲ್ಲೆಲ್ಲ ಬಾರ್ ಡ್ಯಾನ್ಸ್ಗಳು ಮಾಡಿಸೋದು, ಇಂತಹ ಯಾವ ಪ್ರಕ್ರಿಯೆಗಳನ್ನು ಎಲೆಕ್ಷನ್ ಚುನಾವಣೆಯ ಆವೇಶಕ್ಕಾಗಿ ಇದು ಮತಗಳಿಕೆಗಾಗಿ ನಾವು ಸದಸ್ಯರೊಂದಿಗೆ ನಡ್ಕೊಳ್ಳಲ್ಲ ಅನ್ನೋದನ್ನ ಏಕಾಏಕಿ ಒಪ್ಕೊಂಡು ಪ್ರಮಾಣಕರಿಸಿ ನಾವು ಬಾರ್ ಕೌನ್ಸಿಲ್ ಕೊಟ್ಟಿದ್ದೀವಿ. At the time of filing nomination, we all have filed our affidavit. ಅದರಲ್ಲಿ affidavit was not an empty formality. ಎಲ್ಲರೂ ಫೈಲ್ ಮಾಡ್ಬೇಕಾದ್ರೆ ಅದರಲ್ಲಿ ನಾವೆಲ್ಲ ಮಾಲ್ ಪ್ರಾಕ್ಟೀಸ್ ಅಲ್ಲಿ ಇಂಡಲ್ಜ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದ್ಸತಿ affidavit ಕೊಟ್ಟ ನಂತರ if something is found, in fact it was a duty of the high power committee to look into, ಅದು ಮಾಡ್ಲಿಲ್ಲ. ಇನ್ನೊಂದೇನಂತ ಹೇಳಿದ್ರೆ, ನಾವೆಲ್ಲ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು 23ನೇ ತಾರೀಕು ಕೌಂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 20ನೇ ತಾರೀಕಿಗೆ ನನ್ನ ಜೊತೆಗೆ ಒಂದು ಒಟ್ಟು ಟೋಟಲ್ 5 ಜನ, ಅಂದ್ರೆ ನಾವು ಟೋಟಲ್ 6 ಜನ ಲೇಡೀಸು, 30 ಜನ ಕ್ಯಾಂಡಿಡೇಟ್ಸ್ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಪೆನ್ ಡ್ರೈವ್ ಅಲ್ಲಿ ಹಾಕ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆವು. ಇವತ್ತಿನವರೆಗೆ ಆ ಕಂಪ್ಲೇಂಟ್ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ ಬಂದು. ಇನ್ನೊಂದು, ನಾವು ಹೆಣ್ಮಕ್ಳು ಯಾವುದೇ ಬಗ್ಗೆ ಒಂದು ವಾಯ್ಸ್ ರೇಸ್ ಮಾಡ್ಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಇಡ್ತೇವೆ, ಬೇರೆಯವ್ರು ಮಾತಾಡ್ಲಿ ಆಮೇಲೆ ನಾವು ಬರ್ತೇವೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಮ್ಗೆ ಸಮಾಜದಲ್ಲಿ ಒಂದ್ ಕಡೆಯಿಂದ ಎಲ್ಲಾರು ನಾವು ಹಿಂಜರಿತೀವಿ. ಯಾಕಂತ ಹೇಳಿದ್ರೆ ಭಯ. ಅಂದ್ರೆ ಕ್ಯಾಂಡಿಡೇಟ್ಸ್ ಗಳು ಎಷ್ಟೋ ಜನ ಯಾರೆಲ್ಲ ಈಗ ನಾವು ಕಂಪ್ಲೇಂಟ್ಸ್ ಕೊಟ್ಟಿದೀವ ಪ್ರಬಲರಾಗಿದ್ದಾರೆ. ಒಂದು ಇನ್ನು ಎಷ್ಟೋ ಜನ ಅದರಲ್ಲಿ ಮ್ಯಾನ್ ಪವರು ಇದೆ, ಮನಿ ಪವರು ಇದೆ. ಅಷ್ಟಿದ್ದಾಗ ನಾವು ಅವ್ರ ಮೇಲೆ ಈಗ ಎಷ್ಟು ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಕೆಲವು ಕ್ಯಾಂಡಿಡೇಟ್ಸ್ ಗಳು. ಅವರೆಲ್ಲ ತುಂಬಾ ಮೇಲೆ ಇದ್ದಾರೆ, ಹೆಸರೆಲ್ಲ ಮೇಲ್ಗಡೆ ಇದೆ. ನಾವೆಲ್ಲ ಇನ್ನೂ 2 digits ಅಲ್ಲಿ ಇದ್ವಿ. ಇಟ್ ಡಸ್ ನಾಟ್ ಮೀನ್, ನಾನು ಒಂದ್ಸತಿ ಎಲೆಕ್ಷನ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಲಾಸ್ಟ್ ಇಯರ್ ಎಲೆಕ್ಷನ್ ಅಲ್ಲಿ 947 ವೋಟ್ ತಗೊಂಡು ಹೈಯೆಸ್ಟ್ ವೋಟ್ ಅಲ್ಲಿ ವಿನ್ ಆಗಿರೋ ಕ್ಯಾಂಡಿಡೇಟ್. ಸೊ ಇಟ್ ಡಸಂಟ್ ಮೀನ್ ದಟ್ ಐ ಡು ನಾಟ್ ಹ್ಯಾವ್ ಅ ವೋಟ್ ಬ್ಯಾಂಕ್. ನನ್ನ ಹತ್ರನು ವೋಟ್ ಬ್ಯಾಂಕ್ ಇದೆ. ಆದ್ರೆ ಇದ್ರ ಎಲ್ಲದರಲ್ಲೂ ಎಷ್ಟು ಮಾಲ್ ಪ್ರಾಕ್ಟೀಸ್ ನಡೆದಿದೆ ಅದ್ರ ಮೇಲೆ ಆಕ್ಷನ್ ತಕೊಂಡು ಇನ್ ಕೇಸ್ ಅಂತ ಕ್ಯಾಂಡಿಡೇಟ್ಸ್ ಗಳನ್ನು ಇಫ್ ದೇ ಫೌಂಡ್ ಗಿಲ್ಟಿ ಆ ತರದವರನ್ನು ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿದ್ರೆ ಸಮಾಜಕ್ಕೆ ನಾವು ಇದು ಆಕ್ಚುಲಿ ನಾವು ಮೊದಲೇ ಬಾರಿ ಬರ್ತಾ ಇರೋದು ಕಂಟೆಸ್ಟ್ ಮಾಡ್ಕೊಂಡು ಮಹಿಳೆಯರು. ನಾನಂತೂ ಮೊದಲೇ ಬಾರಿ. ಸೊ ಇದ್ರಲ್ಲಿ ನಮ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸಮಾಜಕ್ಕೆ ಒಂದ್ ಮೆಸೇಜ್ ಪಾಸ್ ಆಗುತ್ತೆ. ಏನಂತ ಹೇಳಿದ್ರೆ, ದುಡ್ಡಿರೋರು ಪ್ರಬಲರು ಮಾತ್ರ ಎಲೆಕ್ಷನ್ ನಿಲ್ಬಹುದು ಅಂತ. ನಮ್ಮಂತವ್ರು ಇನ್ ಮುಂದೆ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೂ ಒಂದ್ ಧೈರ್ಯ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾವು ಪ್ರೆಸ್ ಮುಂದೆ ಬಂದಿರೋದು ಏನಕ್ಕೆ ಹೇಳಿದ್ರೆ, ನಮ್ಗೆ ಫೇರ್ ಎಲೆಕ್ಷನ್ ಬೇಕು ಮತ್ತು ಮಾಲ್ ಪ್ರಾಕ್ಟೀಸಸ್ ಬಗ್ಗೆ ಆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಬಂದು ಒಂದು ವಾಯ್ಸ್ ರೇಸ್ ಮಾಡಿದ್ದೇವೆ. ಅದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕಿತ್ತು, ತಗೊಂಡಿಲ್ಲ. ಅದನ್ನೆಲ್ಲ ತಗೊಂಡ್ಬಿಟ್ಟು ಎಲೆಕ್ಷನ್ ಈಗ ಕೌಂಟಿಂಗ್ ಸ್ಟಾರ್ಟ್ ಮಾಡ್ಬೇಕಿತ್ತು, ಅದು ಮಾಡಿದೆ. ತರಾತುರಿಲಿ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ್ಲೂ ನಡೀತಾನೆ ಇದೆ. ನಾವು ಏನ್ ಹೇಳ್ತಾ ಇರೋದಂದ್ರೆ, ನಮ್ಗೆ ನ್ಯಾಯ ಬೇಕು ಅಂತ ನಾವು ತಮ್ಮ ಮುಂದೆ ಬಂದ್ಬಿಟ್ಟು ಆಗ್ರಹ ಮಾಡ್ತಾ ಇದ್ದೀವಿ.